ಅಂಗಡಿಯಿಂದ ತಂದಿರುವಂಥ ಕಬಾಬ್ ಪೌಡ್ರಲ್ಲಿ ಎಷ್ಟು ಫುಡ್ ಕಲರ್ ಇರುತ್ತೆ, ಎಷ್ಟು ಟೇಸ್ಟಿಂಗ್ ಪೌಡರ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬೆಸ್ಟ್ ಆಪ್ಷನ್ ಅಂದರೆ ನಾವು ಮನೆಯಲ್ಲಿನೇ ಕಬಾಬ್ ಪೌಡರ್ನ ಮಾಡಿ ಕಬಾಬ್ ಮಾಡೋದು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ಕಬಾಬ್ ಪೌಡರ್ನ ಮಾಡಿ ಚಿಕನ್ ಕಬಾಬನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಕಬಾಬ್ ಪೌಡರ್ಗೆ ನಾನು ಸ್ವಲ್ಪನೂ ಫುಡ್ ಕಲರ್ ಹಾಕಿಲ್ಲ, ಹಾಗೆಯೇ ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಿಟ್ಟು ಬಳಸ್ಬೋದು. ಕಬಾಬ್ ಪೌಡರ್ಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 2.5 ಚಮಚ ಆಗುವಷ್ಟು ಬ್ಯಾಡಗಿ ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಫುಡ್ ಕಲರ್ ಹಾಕಿಲ್ಲ ಅಂದರೂ ಕೂಡ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ 1.5 ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ಳಿ. ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿ ಮತ್ತು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ 2 ಚಮಚ ಆಗುವಷ್ಟು ಜೋಳದ ಹಿಟ್ಟು ಕಾರ್ನ್ಫ್ಲೋರ್. ಇವಾಗ ಮಿಕ್ಸಿನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ಸುತ್ತು ತಿರುಗಿಸ್ಕೊಳ್ಬೇಕು. ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು, ಬಟ್ ಮಿಕ್ಸಿಗೆ ಹಾಕೋದ್ರಿಂದ ಎಲ್ಲ ಮಸಾಲೆಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದು ಕಬಾಬ್ ಪೌಡರ್ ರೆಡಿಯಾಗಿದೆ. ಇದು 1 kg ಚಿಕನ್ಗೆ ಆಗುವಷ್ಟು ಮಾಡಿರೋದು. ಇದನ್ನು ಯೂಸ್ ಮಾಡಿ ಕಬಾಬ್ ಮಾಡುವಾಗ ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರ್ ಹಾಕಿಲ್ಲ ಅಂದರೂ ಕೂಡ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನು ತುಂಬ ದಿನದವರೆಗೂ ಸ್ಟೋರ್ ಮಾಡಿಟ್ಟು ಬಳಸ್ಬೋದು. ಸೊ ಕಬಾಬ್ ಪೌಡರ್ನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ಇವಾಗ ಇದೇ ಕಬಾಬ್ ಪೌಡರ್ನ ಯೂಸ್ ಮಾಡಿಬಿಟ್ಟು ಚಿಕನ್ ಕಬಾಬನ್ನು ಮಾಡೋಣ. ನಾನಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ ಕಬಾಬನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಮಾಡಿರೋಂಥ ಪೌಡ್ರಲ್ಲಿ ಅರ್ಧದಷ್ಟು ಪೌಡರ್ನ ಸೇರಿಸಿ ಇವಾಗ ಚಿಕನ್ ಕಬಾಬನ್ನು ಮಾಡ್ತಾ ಇದ್ದೀನಿ. ನಾವು ಮಾಡಿರೋದು 1 kg ಚಿಕನ್ಗಾಗಿರೋದ್ರಿಂದ ಇದರಲ್ಲಿ ಅರ್ಧದಷ್ಟು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾವು ಕಬಾಬ್ ಪೌಡರ್ಗೆ ಉಪ್ಪು ಹಾಕಿಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಹುಳಿಗೆ. ಹಾಗೆಯೇ ಒಂದು ಮೊಟ್ಟೆನ ಸೇರಿಸ್ಕೊಳ್ಬೇಕು. ಇಷ್ಟೇ ಐಟಮ್ ಸೇರಿಸಲಿಕ್ಕೆ. ನೀರೇನು ಸೇರಿಸೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಮತ್ತು ನಿಂಬೆಹಣ್ಣಲ್ಲಿರುವಂಥ ನೀರಿನ ಅಂಶನೇ ಸಾಕಾಗುತ್ತೆ, ಮತ್ತು ಎಕ್ಸ್ಟ್ರಾ ನೀರು ಸೇರಿಸೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷದವರೆಗೂ ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆಯೇ ಇಟ್ಬಿಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದ ನಂತರ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಪೀಸ್ಗಳನ್ನು ಸೇರಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದ್ಸಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ 10 ರಿಂದ 15 ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚಂದರೆ 15 ನಿಮಿಷ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾದಾದ ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಸೇರಿಸ್ಬಿಟ್ಟು 1 ನಿಮಿಷದವರೆಗೂ ಕಾಯಿಸ್ಕೊಳ್ಳಿ, ಸಾಕಾಗುತ್ತೆ. ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ. ರಿಮೂವ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಡಾರ್ಕ್ ಆಗಿ ಬಂದಿದೆ ನೋಡಿ. ಇದಕ್ಕೆ ನಾನು ಸ್ವಲ್ಪನೂ ಫುಡ್ ಕಲರ್ ಹಾಕಿಲ್ಲ, ಆದ್ರೂ ಕೂಡ ಕಲರ್ ತುಂಬಾ ಡಾರ್ಕ್ ಆಗಿ ಬಂದಿದೆ. ಬ್ಯಾಡಗಿ ಮೆಣಸಿನಕಾಯಿ ಪೌಡರ್ ಯೂಸ್ ಮಾಡೋದ್ರಿಂದ ಇದೇ ರೀತಿ ಚೆನ್ನಾಗಿ ಬರುತ್ತೆ ಕಲರು. ಸೊ ಮನೆಯಲ್ಲಿನೇ ಮಸಾಲೆನ ರೆಡಿ ಮಾಡಿ ಕಬಾಬನ್ನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.